ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದು ನಿಮಗೆ PSI ಪೇಪರ್ 1 ಹಾಗೆ PSI ಪೇಪರ್ 2 ಎರಡಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ. ಪುಸ್ತಕವನ್ನು ನೋಡಬೇಕು ಒಮ್ಮೆ, ಹೇಗಿದೆ ನಮ್ಮ ಪುಸ್ತಕ, ಇದರಲ್ಲಿರುವಂತಹ ಕಂಟೆಂಟ್ ಏನಿದೆ ಅಂತಿದ್ದಲ್ಲಿ ಐ ಅಂತ ಮೇಲೆ ಮೆಸೇಜ್ ಪಾಪಪ್ ಆಗ್ತಾ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ನೋಡಬಹುದಿದೆ. ನೀವು ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ನಮ್ಮ ಈ ಪುಸ್ತಕ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಹೋಗಿ ಅಲ್ಲಿಯೂ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ಓದೋಣ ಪ್ಯಾರಾಗ್ರಾಫ್ ಏನಿದೆ ಅಂತ. ಐ ಹೋಪ್ ಯು ಗೈಸ್ ನೋ ದ್ಯಾಟ್ ನಾನು ಟಾರ್ಗೆಟ್ 402 PSI ಸೆಷನ್ಸನ್ನು ನಿಮಗೋಸ್ಕರ ಅಂತ ಮಾಡಿಕೊಡ್ತಾ ಇದ್ದೀನಿ ಅಲ್ವಾ. ಈಗ ಆಲ್ರೆಡಿ 9 ಸೆಷನ್ಸ್ ಕಂಪ್ಲೀಟ್ ಆಗಿದೆ. ಇದು ನಮ್ಮ 10ನೇ ಸೆಷನ್ ಆಗಿದೆ. ಬನ್ನಿ ನೋಡೋಣ ಇವತ್ತಿನ ನಮ್ಮ 10ನೇ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿರುವಂತಹ ಪ್ಯಾರಾಗ್ರಾಫ್ ಯಾವುದಿದೆ ಅಂತ. ಎಸ್, ಹೀಗಿದೆ, ಓದೋಣ. National identity can be thought as a collective product. Through socialization, a system of beliefs, values, assumptions and expectations is transmitted to group members. The collective elements of national identity may include national symbols, traditions and memories of national experiences and achievements. These collective elements are rooted in the nation's history. ಹೀಗಿದೆ ನೋಡೋಣ. ಇದನ್ನು ನಾವೀಗ ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡ್ತೀವಿ ಅಂತ. ಮೊದಲನೇ ವಾಕ್ಯವನ್ನು ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮೊದಲನೇ ಪದ ನ್ಯಾಷನಲ್ ಅಂತಿದೆ, ಐಡೆಂಟಿಟಿ ಅಂತ ನೆಕ್ಸ್ಟ್ ಇದೆ. ನ್ಯಾಷನಲ್ ಅಂತಂದ್ರೆ ಏನಂತ ಹೇಳ್ತೀವಿ? ರಾಷ್ಟ್ರೀಯ ಅಂತ ಹೇಳ್ತೀವಿ. ಐಡೆಂಟಿಟಿ ಗುರುತು ಅಂತ ಹೇಳಬಹುದು. ಬೇರೆ ಪದ ನಿಮ್ಗೆ ಗೊತ್ತಿದ್ರೆ ನೀವು ಬರಿಬಹುದು. ಕ್ಯಾನ್ ಬಿ ಥಾಟ್, ಕ್ಯಾನ್ ಅಂತಿದೆ ಅಲ್ವಾ, ಬಹುದು ಅಂತ ಬರ್ಕೊಳ್ಳಿ. ಥಾಟ್ ಅಂತ ಇದೆ. ಥಾಟ್ ಅಂದರೆ ಥಿಂಕಿಂಗ್ನ ಪಾಸ್ಟ್ ಟೆನ್ಸಲ್ಲಿ ಬರುತ್ತದು ಅಲ್ವಾ. ಸೊ ಹಾಗಾಗಿ ಯೋಚನೆ ಅಂತಿಲ್ಲಿ ತಗೊಳ್ತಾ ಇದ್ದೀನಿ. ಏನಾಗಿ? ಆಸ್ ಅ ಕಲೆಕ್ಟಿವ್ ಪ್ರಾಡಕ್ಟ್. ಕಲೆಕ್ಟಿವ್ ಅಂತ ಅಂದರೆ ಸಾಮೂಹಿಕ. ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ನಾವೇನಂತ ಬರೀಬಹುದು? ಉತ್ಪನ್ನ ಅಂತ ಬರೀಬಹುದು. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ನ್ಯಾಷನಲ್ ಐಡೆಂಟಿಟಿಯ ಬಗ್ಗೆ. ನ್ಯಾಷನಲ್ ಐಡೆಂಟಿಟಿ ಇಲ್ಲಿ ನಮ್ಮ ಮೇನ್ ಸಬ್ಜೆಕ್ಟ್ ಆಗುತ್ತೆ. ಇದನ್ನ ನಾವು ಏನಂತ ಯೋಚನೆ ಮಾಡಬಹುದು ಅಥವಾ ಇದು ಯಾವ ರೀತಿಯಲ್ಲಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಸಾಮೂಹಿಕ ಉತ್ಪನ್ನದ ರೀತಿಯಲ್ಲಿ ಇರೋದ್ರ ಬಗ್ಗೆ ನಾವು ಯೋಚನೆ ಮಾಡಬಹುದು ಅಂತ. ಸೊ ಇಲ್ಲಿ ಸಾಮೂಹಿಕ ಉತ್ಪನ್ನ ಅನ್ನುವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಕ್ಯಾನ್ ಬಿ ಥಾಟ್, ಯೋಚಿಸಬಹುದು ಅನ್ನುವಂಥದ್ದು ವರ್ಬ್ ಆಗುತ್ತೆ. ಇಂಗ್ಲಿಷ್ ಭಾಷೆಯಲ್ಲಿ ನೀವು ಗಮನಿಸಬಹುದು, ಒಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್ ಅನ್ನು ಬಳಸಲಾಗಿದೆ. ಇಲ್ಲಿ ನಾವು ಕನ್ನಡ ಭಾಷೆಯಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನುವಂಥ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಈ ಫಾರ್ಮುಲಾ ಬಳಸ್ತಾ ಹೋಗೋಣ. ಬರಿತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ರಾಷ್ಟ್ರೀಯ ಗುರುತನ್ನು ಒಂದು ಏನಾಗಿ ಸಾಮೂಹಿಕ ಉತ್ಪನ್ನವಾಗಿ ಏನು ಮಾಡಬಹುದಂತೆ? ಕ್ಯಾನ್ ಬಿ ಥಾಟ್. ಇದು ಈ ರೀತಿಯಲ್ಲೂ ಕೂಡ ಬರಬಹುದು ಅಂತ ನಾವು ಯೋಚಿಸಬಹುದಂತೆ. ಹಾಗಾಗಿ ಇದನ್ನ ಉತ್ಪನ್ನವಾಗಿ ಯೋಚಿಸಬಹುದು. ಸಾರಿ, ಇದು ಯೋಚನೆ, ಜ ಬರ್ದಿದೆ, ಇದು ಚ, ಯೋಚನೆ. ಯೋಚಿಸಬಹುದು ಅಥವಾ ಪರಿಗಣಿಸಬಹುದು ಅಂದ್ರೆ ಲೆಕ್ಕಕ್ಕೆ ತಗೊಳ್ಬಹುದು ಅಂತ ಅರ್ಥ. ಎರಡು ಬರ್ದಿರ್ತೀನಿ, ಎರಡರಲ್ಲಿ ಒಂದನ್ನು ನೀವು ಬರ್ಕೊಳ್ಳಿ. ಪರಿಗಣಿಸಬಹುದು. ಓಕೆ, ನೋಡಿ ಹೀಗೆ ಇಲ್ಲಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಇಲ್ಲೇನು ಫಾರ್ಮುಲಾ ಬರ್ದಿದೆ? ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅಂತ ಬರ್ದಿದೆ. ನೋಡಿ, ರಾಷ್ಟ್ರೀಯ ಗುರುತನ್ನು ಸಬ್ಜೆಕ್ಟ್ ಆಯಿತು ಅಲ್ವಾ. ಪರಿಗಣಿಸಬಹುದು ಅಥವಾ ಯೋಚಿಸಬಹುದು, ಎರಡರಲ್ಲಿ ಒಂದನ್ನ ನೀವು ತಗೊಳ್ಳಿ, ಇದೇನಾಗುತ್ತೆ? ವರ್ಬ್ ಆಗುತ್ತೆ. ಏನನ್ನ ಅಂತ ಇಲ್ಲಿ ಹೇಳಿದ್ದಾರಲ್ವಾ, ಇದು ಆಬ್ಜೆಕ್ಟ್ ಆಯಿತು. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲೇನು ಫಾರ್ಮುಲಾ ಬರೆದಿದೆ ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನು ರಚನೆ ಮಾಡಿದ್ದೀನಿ.
ಇದು ಮೊದಲನೇ ವಾಕ್ಯವಾಗಿತ್ತು. ಈಗ ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಈ ರೀತಿಯಲ್ಲಿದೆ. ಏನಿದೆ ಅಂತ ಓದೋಣ. ಥ್ರೂ ಸೋಷಿಯಲೈಸೇಷನ್. ಥ್ರೂ ಅಂತ ಕೊಟ್ಟಿದ್ದಾರಲ್ವಾ, ಏನಂತ ಬರೆಯೋಣ? ಮೂಲಕ. ಸೋಷಿಯಲೈಸೇಷನ್ ಆ ಸಿಸ್ಟಮ್ ಆಫ್ ಬಿಲೀವ್ಸ್, ವ್ಯಾಲ್ಯೂಸ್, ಅಸಂಪ್ಷನ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಕೂಡ ಬೇರೆ ಬೇರೆ. ಇದು ಸಪ್ರೇಟ್ ಆಗಿ ಬರೆದ್ರೆ ನಮಗೆ ವಾಕ್ಯ ಬರೆಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೋಷಿಯಲೈಸೇಷನ್ ಬರಿತಾ ಇದ್ದೀನಿ. ಸಾಮಾಜಿಕೀಕರಣ, ಓಕೆ, ಕಾಮ. ಸಿಸ್ಟಮ್ ಆಫ್ ಬಿಲೀವ್ಸ್, ಸಿಸ್ಟಮ್ ವ್ಯವಸ್ಥೆ, ಬಿಲೀವ್ಸ್ ನಂಬಿಕೆಗಳ ಅಂತ ತಗೊಳ್ಬಹುದು. ವ್ಯಾಲ್ಯೂಸ್ ಅಂತ ಇದೆ, ಇದನ್ನೇನಂತ ತಗೊಳ್ಳೋಣ? ಮೌಲ್ಯಗಳು ಅಂತ ತಗೊಳ್ಳೋಣ. ಓಕೆ. ಅಸಂಪ್ಷನ್ಸ್ ಅಂತಂದ್ರೇನು? ಊಹೆಗಳು. ಹಾಗೆ ಆ್ಯಂಡ್ ಅಂತಿದೆ, ಮತ್ತು ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆ ಅಂತ ಹೇಳ್ತೀವಿ. ನಿರೀಕ್ಷೆಗಳು ಏನಂತೆ? ಈಸ್ ಟ್ರಾನ್ಸ್ಮಿಟೆಡ್ ಟು ಗ್ರೂಪ್ ಮೆಂಬರ್ಸ್. ಟ್ರಾನ್ಸ್ಮಿಟ್ ಅಂತ ಅಂದ್ರೆ ರವಾನಿಸು ಅಂತ. ಯಾರಿಗೆ? ಟು ಗ್ರೂಪ್ ಮೆಂಬರ್ಸ್. ಗ್ರೂಪ್ ಗುಂಪು, ಮೆಂಬರ್ಸ್ ಸದಸ್ಯರು. ಓಕೆ, ಸದಸ್ಯರು, ಫುಲ್ ಸ್ಟಾಪ್. ಎಸ್, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸಾಮಾಜಿಕೀಕರಣದ ಮೂಲಕ ನಂಬಿಕೆಗಳ, ಮೌಲ್ಯಗಳ, ಹಾಗೆ ಊಹೆಗಳ ಮತ್ತು ನಿರೀಕ್ಷಣೆಗಳ ವ್ಯವಸ್ಥೆ ಏನಿದೆ ಅಲ್ವಾ, ಇದನ್ನ ಗುಂಪಿನ ಸದಸ್ಯರವರೆಗೂ ಕೂಡ ರವಾನಿಸಬಹುದು. ಅದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಹೇಗೆ ಬರಿತೀವಿ? ಬನ್ನಿ ಬರೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ಈ ರೀತಿಯಲ್ಲಿ ನಾವು ಪ್ರಾರಂಭ ಮಾಡೋಣ. ಸೋಷಿಯಲೈಸೇಷನ್ ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ಬೆಸ್ಟ್ ಇರುತ್ತೆ. ಬರಿತಾ ಇದ್ದೀನಿ ನೋಡಿ. ಸಾಮಾಜಿಕೀಕರಣದ ಮೂಲಕ, ಕಮ, ಏನೇನು ಒಂದೊಂದಾಗಿ ಹೇಳಿದ್ದಾರೆ ಬರೆಯೋಣ. ನಂಬಿಕೆಗಳ, ಕಮ, ಮೌಲ್ಯಗಳ, ನಂಬಿಕೆಗಳ, ಕಮ, ಮೌಲ್ಯಗಳ, ಕಮ, ಊಹೆಗಳ ಮತ್ತು ಇನ್ನೊಂದೇನು? ನಿರೀಕ್ಷೆಗಳ, ಮತ್ತು ನಿರೀಕ್ಷೆಗಳ ಏನು? ವ್ಯವಸ್ಥೆ. ನಿರೀಕ್ಷೆಗಳ ವ್ಯವಸ್ಥೆಯನ್ನು ಯಾರವರೆಗೆ? ಗುಂಪಿನ ಸದಸ್ಯರಿಗೆ ಏನ್ ಮಾಡಲಾಗಿದೆ ನೋಡಿ, ಟ್ರಾನ್ಸ್ಮಿಟೆಡ್ ಅಂತ ಇದೆ. ಹಾಗಾಗಿ ಬರಿಬಹುದು ರವಾನಿಸಲಾಗಿದೆ ಅಂತ ಬರಿಬಹುದು. ಓಕೆ, ಫುಲ್ ಸ್ಟಾಪ್. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತ ಅಂದ್ರೆ, ನಮ್ಮ ಸಬ್ಜೆಕ್ಟ್ ಏನಿದು ಸಬ್ಜೆಕ್ಟ್, ಇಷ್ಟೂ ಕೂಡ ನಾವು ಸಬ್ಜೆಕ್ಟ್ ಅಂತಾನೆ ಹೇಳ್ತೀವಿ. ಒಂದು ವಿಷಯ ಇದೆ, ಅದರ ವ್ಯವಸ್ಥೆ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಯಾರವರೆಗೂ ಹೋಗ್ತಾ ಇದೆ? ಆಬ್ಜೆಕ್ಟ್. ಹೇಗೆ ಹೋಗ್ತಾ ಇದೆ ಅಂದ್ರೆ ಯಾವ ರೀತಿ ಇದೆ ಅದು ಪ್ರೋಸೆಸ್ ಅನ್ನುವಂಥದ್ದು ವರ್ಬ್ ಆಗುತ್ತೆ. ಇಲ್ಲಿಯೂ ಕೂಡ ವಾಕ್ಯವನ್ನ ರಚನೆ ಮಾಡೋದಕ್ಕೆ ನಾನು ಬಳಸಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇದು ಎರಡನೇ ವಾಕ್ಯವಾಗಿತ್ತು. ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ ಮೂರನೇ ವಾಕ್ಯ ಹೀಗಿದೆ. ಕಲೆಕ್ಟಿವ್ ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಕಲೆಕ್ಟಿವ್ ಸಾಮೂಹಿಕ ಅಂತ ತಗೊಳ್ಳೋಣ. ಸಾಮೂಹಿಕ ಎಲಿಮೆಂಟ್ಸ್ ಅಂಶಗಳು ಅಂತ ನೀವು ತಗೊಳ್ಬಹುದು. ಯಾವುದರ? ಆಫ್ ನ್ಯಾಷನಲ್ ಐಡೆಂಟಿಟಿ. ನಾವು ಮೊದಲನೇ ವಾಕ್ಯದಲ್ಲಿ ಬರ್ದಿದ್ವಿ ನ್ಯಾಷನಲ್ ಐಡೆಂಟಿಟಿಗೆ ಏನಂತ ಬರ್ದಿದ್ವಿ ನೀವು ನೋಡಬಹುದು, ರಾಷ್ಟ್ರೀಯ ಗುರುತು. ಅದೇ ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ಈಗ ಆಲ್ರೆಡಿ ಬರ್ದಿರೋದ್ರಿಂದ ಮತ್ತೊಮ್ಮೆ ಬರೆಯೋದು ಬೇಡ. ಮೇ ಇನ್ಕ್ಲೂಡ್ ಅಂತ ಇದೆ. ಮೇ ಅಂತಂದ್ರೆ ತಗೊಳ್ಳಿಬಹುದು ಅಂತ. ಇನ್ಕ್ಲೂಡ್ ಒಳಗೊಂಡಿದೆ, ಹೀಗೆ ಇದನ್ನ ತಗೊಳ್ಬಹುದು.
ಏನೇನನ್ನ? ನ್ಯಾಷನಲ್ ಸಿಂಬಲ್ಸ್. ನ್ಯಾಷನಲ್ ನಮಗೆ ಗೊತ್ತಿದೆ, ರಾಷ್ಟ್ರೀಯ. ಸಿಂಬಲ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ನಾವು ಚಿಹ್ನೆಗಳು ಅಂತ ಹೇಳ್ತೀವಿ. ಕಮ ಟ್ರೆಡಿಷನ್ಸ್ ಅಂತ ಇದೆ, ತಗೊಳ್ಳೋಣ. ಸಂಪ್ರದಾಯಗಳು ಅಂತ ತಗೊಳ್ಳೋಣ. ಓಕೆ. ಆ್ಯಂಡ್ ಮತ್ತು ಮೆಮೊರೀಸ್ ಆಫ್ ನ್ಯಾಷನಲ್ ಎಕ್ಸ್ಪೀರಿಯನ್ಸಸ್. ಮೆಮೊರೀಸ್ ಅನ್ನುವಂಥದ್ದನ್ನ ನೆನಪುಗಳು ಅಂತ ತಗೊಳ್ಳಿ. ನೆನಪುಗಳು. ನ್ಯಾಷನಲ್ ನಮಗೆ ಗೊತ್ತಿದೆ, ರಾಷ್ಟ್ರೀಯ. ಎಕ್ಸ್ಪೀರಿಯನ್ಸಸ್ ಅನುಭವಗಳು ಅಂತ ತಗೊಳ್ಳೋಣ. ಅನುಭವಗಳು. ಆ್ಯಂಡ್ ಮತ್ತು ಅಚೀವ್ಮೆಂಟ್ಸ್ ಸಾಧನೆಗಳು. ಅಚೀವ್ಮೆಂಟ್ಸ್ ಸಾಧನೆಗಳು. ಓಕೆ. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ದಿ ಕಲೆಕ್ಟಿವ್ ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಐಡೆಂಟಿಟಿ. ರಾಷ್ಟ್ರೀಯ ಗುರುತಿನ ಒಂದು ಸಾಮೂಹಿಕ ಅಂಶಗಳು ಏನನ್ನ ಒಳಗೊಂಡಿರಬಹುದು? ರಾಷ್ಟ್ರೀಯ ಚಿಹ್ನೆಗಳು, ಸಂಪ್ರದಾಯಗಳು, ಹಾಗೆ ಸಾಧನೆಗಳು ಮತ್ತು ಅನುಭವಗಳಿತ್ತಲ್ಲ, ಇವುಗಳ ಒಂದು ನೆನಪು. ರಾಷ್ಟ್ರೀಯ ಅನುಭವಗಳು ಹಾಗೆ ಅದರ ಸಾಧನೆಗಳ ನೆನಪುಗಳು, ಇವೆಲ್ಲವನ್ನ ನಾವೇನಂತ ಹೇಳ್ತೀವಿ? ನಮ್ಮ ರಾಷ್ಟ್ರೀಯ ಗುರುತಿನ ಸಾಮೂಹಿಕ ಅಂಶಗಳು ಅಂತ ಹೇಳ್ತೀವಿ. ಹೇಗೆ ಬರೆಯೋದು ಇದನ್ನ? ಬನ್ನಿ ಬರೆದು ತೋರಿಸ್ತಾ ಇದ್ದೀನಿ. ರಾಷ್ಟ್ರೀಯ ಗುರುತು, ರಾಷ್ಟ್ರೀಯ ಗುರುತು ಸಾಮೂಹಿಕ, ರಾಷ್ಟ್ರೀಯ ಗುರುತು ಸಾಮೂಹಿಕ ಅಂಶಗಳಾದಂಥ, ಹೀಗಾದರೂ ಬರಿಬಹುದು, ಅಥವಾ ರಾಷ್ಟ್ರೀಯ ಗುರುತಿನ ಸಾಮೂಹಿಕ ಅಂಶಗಳು ಹೀಗಾದರೂ ನೀವು ಬರಿಬಹುದಿದೆ. ನಾನಿಲ್ಲಿ ಸಾಮೂಹಿಕ ಅಂಶಗಳಾದಂತಹ ಅಂತ ತಗೊಳ್ತಾ ಇದ್ದೀನಿ. ಓಕೆ. ಅಂಶಗಳಾದಂತಹ ಏನೇನು ಒಂದೊಂದಾಗಿ ನಾವು ಬರಿತಾ ಹೋಗೋಣ. ರಾಷ್ಟ್ರೀಯ ಚಿಹ್ನೆಗಳು, ರಾಷ್ಟ್ರೀಯ ಚಿಹ್ನೆಗಳು, ಕಮ ಸಂಪ್ರದಾಯಗಳು, ಸಂಪ್ರದಾಯಗಳು, ಮತ್ತು ಇನ್ನೊಂದವ್ರು ಏನಂತ ಹೇಳಿರೋದು, ಮತ್ತು ರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಅನುಭವಗಳು, ಅನುಭವಗಳು ಮತ್ತು ಸಾಧನೆಗಳ ನೆನಪುಗಳು, ಸಾಧನೆಗಳ ನೆನಪುಗಳು, ನೆನಪುಗಳನ್ನು, ದಿಸ್ ಇಸ್ ಬೆಟರ್, ನೆನಪುಗಳನ್ನು ಒಳಗೊಂಡಿರಬಹುದು, ಒಳಗೊಂಡಿರಬಹುದು, ಫುಲ್ ಸ್ಟಾಪ್. ಈ ರೀತಿಯಲ್ಲಿ ವಾಕ್ಯವನ್ನ ರಚನೆ ಮಾಡಲಾಗಿದೆ. ಆ್ಯಂಡ್ ಇಲ್ಲಿ ನೀವು ಗಮನಿಸಬಹುದು, ರಾಷ್ಟ್ರೀಯ ಗುರುತು ಅಂತೇನಿತ್ತು ಇದೇ ಸಬ್ಜೆಕ್ಟ್ ಆಯಿತು. ಇದರಲ್ಲಿ ಏನೋ ಅಂಶಗಳಿದೆಯಂತೆ, ಆ ಅಂಶಗಳು ಏನನ್ನು ಒಳಗೊಂಡಿದೆಯಂತೆ. ಏನನ್ನ ಒಳಗೊಂಡಿದೆ? ರಾಷ್ಟ್ರೀಯ ಚಿಹ್ನೆಗಳು, ಸಂಪ್ರದಾಯಗಳು, ಹಾಗೆ ನೆನಪುಗಳು. ಯಾವುದಕ್ಕೆ ಸಂಬಂಧಿಸಿದ ಹಾಗೆ? ರಾಷ್ಟ್ರೀಯ ಅನುಭವಗಳು ಹಾಗೆ ಸಾಧನೆಗಳಿಗೆ ಸಂಬಂಧಿಸಿದ ಹಾಗೆ. ಇದೇ ಪದಗಳನ್ನು ತಗೊಳ್ಬೇಕು ಅಂತಿಲ್ಲ. ನನಗೆ ಈ ಪದಕ್ಕೆ ಈ ಒಂದು ಪದ ಅಂತ ಗೊತ್ತಿದೆ, ಕನ್ನಡದಲ್ಲಿ ಈ ಪದ ಆದರೆ ಇಂಗ್ಲಿಷ್ನಲ್ಲಿ ಯಾವ ಪದ, ಅಥವಾ ಇಂಗ್ಲಿಷ್ನಲ್ಲಿ ಈ ಪದ ಆದರೆ ಅದಕ್ಕೆ ಕನ್ನಡದಲ್ಲಿ ಯಾವ ಪದವನ್ನು ತಗೊಳ್ಬಹುದು ಅಂತ. ನೀವು ಇದು ಬಿಟ್ಟು ಬೇರೆ ನಿಮ್ಗೆ ಯಾವುದಾದ್ರೂ ಗೊತ್ತಿದೆ ಅಂತ ನೀವು ಬಳಸ್ಕೊಳ್ಬಹುದು. ಓಕೆ. ಇಲ್ಲಿಯೂ ಕೂಡ ವಾಕ್ಯವನ್ನ ರಚನೆ ಮಾಡೋದಕ್ಕೆ ನಾನು ತಗೊಂಡಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಓಕೆ. ಸೆಷನ್ ಕೊನೆಯ ವಾಕ್ಯದ ಕಡೆಗೆ ಈಗ ಹೊರಟಿದ್ದೀನಿ. ಏನಂತ ಹೇಳಿದ್ದಾರೆ? These collective elements are rooted in the nation's history ಅಂತ ಹೇಳಿದ್ದಾರೆ. These, ಈ ಕಲೆಕ್ಟಿವ್ ಸಾಮೂಹಿಕ ಆಲ್ರೆಡಿ 2 ಸರ್ತಿ ನಾವು ಬರೆದಿದ್ದೀವಿ. ಎಲಿಮೆಂಟ್ಸ್ ಹಿಂದಿನ ವಾಕ್ಯದಲ್ಲಿ ನಾವು ಬರೆದ್ವಿ. ಏನಂತ ಬರೆದ್ವಿ? ಅಂಶಗಳು ಅಂತ ಇಲ್ಲಿದೆ, ನೀವು ನೋಡಬಹುದು ಅಲ್ವಾ, ನಮಗೆ ಗೊತ್ತಿದೆ. ಆರ್ ಏನಂತೆ? ರೂಟೆಡ್ ಇನ್ ದ ನೇಷನ್ಸ್ ಹಿಸ್ಟ್ರಿ. ನೇಷನ್ಸ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ರಾಷ್ಟ್ರದ ಅಂತ. ನೇಷನ್ಸ್ ರಾಷ್ಟ್ರದ, ಹಿಸ್ಟ್ರಿ ಇತಿಹಾಸ, ರೂಟೆಡ್ ಬೇರೂರಿದೆ, ಬೇರೂರಿದೆ. ಓಕೆ. ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ? ಈ ಹಿಂದೆ ನಾವು ನೋಡಿದ್ವಿ ಈ ಅಂಶಗಳು, ಸಾಮೂಹಿಕ ಅಂಶಗಳು, ಕಲೆಕ್ಟಿವ್ ಎಲಿಮೆಂಟ್ಸ್ ಯಾವ್ಯಾವುದು ಅಂತ. ಇವೆಲ್ಲವೂ ಏನಾಗಿದೆಯಂತೆ? ಬೇರೂರಿದೆ. ಎಲ್ಲಿ? ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ. ಹೀಗೆ ಇಲ್ಲಿ ಹೇಳಿರುವಂಥದ್ದು ಬರೆಯೋಣ. ಈ ಸಾಮೂಹಿಕ, ಈ ಸಾಮೂಹಿಕ ಅಂಶಗಳು,
ಅಂಶಗಳು ಎಲ್ಲಿ ರಾಷ್ಟ್ರದ ಇತಿಹಾಸದಲ್ಲಿ ಏನಾಗಿದೆ, ಬೇರೂರಿದೆ. ತಗೊಳ್ಳೋಣ, ಬೇರೂರಿದೆ. ಓಕೆ, ಸೊ ಇಲ್ಲಿ ನಮ್ಮ ಸಬ್ಜೆಕ್ಟ್ ಏನಾಯ್ತು ಅಂತಂದ್ರೆ ಸಾಮೂಹಿಕ ಅಂಶಗಳು. ಈ ಅನ್ನುವಂಥದ್ದು ಲಿಂಕಿಂಗ್ ವರ್ಡ್ ಆಗಿದ್ದು ಹಿಂದಿನ ವಾಕ್ಯದಿಂದ ಬಂದಿದೆ. ಇಷ್ಟನ್ನು ಸೇರಿಸಿ ನಾವು ಸಬ್ಜೆಕ್ಟ್ ಅಂತ ತಗೊಳ್ಬಹುದು. ಬೇರೂರಿದೆ, ಇದೆ ಅಂತೇಳಿ ಹೇಳಿದ್ದಾರಲ್ವಾ, ಇದೇನಾಯ್ತು, ವರ್ಬ್ ಆಯ್ತು. ಏನು, ಎಲ್ಲಿ, ಬೇರೂರಿರೋದು ಎಲ್ಲಿ, ರಾಷ್ಟ್ರದ ಇತಿಹಾಸದಲ್ಲಿ. ನೀವು ಗಮನಿಸಬಹುದು ಕನ್ನಡ ಭಾಷೆಯಲ್ಲಿ ಒಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ ಒಂದು ವೇಳೆ ನಿಮಗೆ ಕಷ್ಟ ಆಗ್ತಿದೆ ಅಂತಿದ್ದಲ್ಲಿ ಈ ಒಂದು ಫಾರ್ಮುಲಾನ ಬಳಸಿ. ಇದೇ ಸಬ್ಜೆಕ್ಟ್, ಇದೇ ವರ್ಬ್, ಇದೇ ಆಬ್ಜೆಕ್ಟ್ ಅಂತ ನಿಮ್ಗೆ ಐಡೆಂಟಿಫೈ ಬಂದ್ರೆ ಮಾಡೋದಕ್ಕೆ ಸಾಕು. ಯು ಕ್ಯಾನ್ ಈಸಿಲಿ ಫ್ರೇಮ್ ಅ ಸೆಂಟೆನ್ಸ್ ಇನ್ ದಿಸ್ ಮ್ಯಾನರ್. ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದಂತಹ ಈ ಮಾಡರೇಟ್ ಪ್ಯಾರಾಗ್ರಾಫ್ನಲ್ಲಿ ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ಕನ್ನಡ ಭಾಷೆಯಲ್ಲಿ ಹೇಗೆ ವಾಕ್ಯ ಮಾಡೋದು ಅನ್ನೋದಕ್ಕೆ ಒಂದು ಫಾರ್ಮುಲಾ ಕೊಟ್ಟು ತೋರಿಸ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ವೇದಾಂತ್ ಪಾಠಶಾಲೆಯ ಕೋರ್ಸಿಗೆ ಜಾಯಿನ್ ಆಗಬೇಕು, 402 PSI ಕೋರ್ಸ್ ಇದೆ ನಮ್ಮಲ್ಲಿ. ಐ ಹೋಪ್ ಯು ನೋ ದಟ್. ಅದಕ್ಕೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಅಥವಾ ನಿಮಗೆ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಬಿಡುಗಡೆ ಮಾಡಿರೋ ಪುಸ್ತಕ ಬೇಕಿದೆ ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನೀವೇನಾದರೂ ಟಾರ್ಗೆಟ್ 402 PSI ಸೆಷನ್ಸ್ ಅನ್ನ ವಾಚ್ ಮಾಡಿಲ್ಲ, ಪ್ಲೇ ಲಿಸ್ಟ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತಿದ್ದಲ್ಲಿ ಇಲ್ಲಿ ಮೇಲೆ ಐ ಅಂತ ಮೆಸೇಜ್ ಪಾಪಪ್ ಆಗ್ತಾ ಇದೆ, ಕ್ಲಿಕ್ ಮಾಡಿ ಇಲ್ಲಿವರೆಗೂ ಆಗೋಗಿರುವಂತಹ 9 ಸೆಷನ್ಸ್ ಅನ್ನ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ನೆಕ್ಸ್ಟ್ ಸೆಷನ್ನಲ್ಲಿ ಪ್ರೆಸಿ ರೈಟಿಂಗ್ನ ತೊಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹ್ಯಾಪಿ ಲರ್ನಿಂಗ್.